ರಾ ಏಜೆಂಟ್ ಆಗಿ ಒಬ್ಬ ಅಧಿಕಾರಿ ನಮ್ಮ ದೇಶದಿಂದ ಯಾವುದೋ ಒಂದು ದೇಶಕ್ಕೆ, ಅದು ಕಂದಹಾರಕ್ಕೋ ಪಾಕಿಸ್ತಾನಕ್ಕೋ ಇಸ್ರೇಲ್ ಎಲ್ಲೋ ಹೋಗ್ತಾರಲ್ಲ, ಹೇಗಿರುತ್ತೆ ಅವ್ರ ಜೀವನ ನೋಡಿ, ಭಾಳ ಕಷ್ಟವಾದ ಜೀವನ. ಒಂದು, ಅವರು ಕವರ್ ಅಲ್ಲಿ ಹೋಗ್ತಾರೆ, ಅಂದರೆ ಅವರನ್ನು ಯಾರು ಅಂಡರ್ ಕವರ್ ರಾ ಏಜೆಂಟ್ ಅಂತ ಹೋಗಲ್ಲ. ಅವರು ಒಂದು ಭಾರತದ ದೂತಾವಾಸದ ಏನೋ ಒಂದು ಅಧಿಕಾರಿ, ಒಂದು ಟ್ರೇಡ್ ಅಧಿಕಾರಿಯೋ ಯಾವುದೋ ಒಂದು ಬೇರೆ ಒಂದು ಹೆಸರಲ್ಲಿ ಹೋಗ್ತಾರೆ. ಆ ಹೆಸರಲ್ಲಿ ಹೋದಾಗ ನಾವು ಯಾವುದೇ ಹೆಸರಲ್ಲಿ ಹೋದರೂ ಆ ಬೇರೆ ದೇಶದ ಗುಪ್ತಚರ ದಳದ ಏಜೆನ್ಸಿಗಳೇನಿರುತ್ತೆ ಇವ್ರು ಯಾರು ಅಂತ ಗೊತ್ತಿರುತ್ತೆ. ಹಾಗಾಗಿ ಅವರ ಚಲನವಲನಗಳನ್ನು ಭಾಳ ಅಬ್ಸರ್ವ್ ಮಾಡ್ತಾರೆ. ಪಾಕಿಸ್ತಾನದಲ್ಲಿ ಈಗ ನಮ್ಮ ಫ್ರೆಂಡ್ ಹೆಸರು ಹೇಳಿದೆ, ಅದೇ ರೀತಿ ಇನ್ನೊಬ್ಬರು IPS ಅಧಿಕಾರಿ ಹೋಗಿದ್ದರು. ಅವರಿಗೆ ISI ಏಜೆಂಟ್ಗಳು ಹೋಗಿ ಅವರಿಗೆ ಹಿಡಿದು ಹೊಡೆದು ಭಾಳ ಸಲ ತೊಂದರೆ ಕೊಟ್ಟರು, ಚಿತ್ರಹಿಂಸೆ ಕೊಟ್ಟರು. ಅವರ ಶ್ರೀಮತಿಗೆ, ಅವರ ಮಕ್ಕಳಿಗೆ ಗೃಹ ಬಂಧನದಲ್ಲಿ ಇಟ್ಟರು. ಹೀಗೆಲ್ಲ ಅದು ನಮ್ಮ ಜೀವನ ನಾಳೆ ದಿವಸ ಏನಾಗುತ್ತೆ ಅಂತ ಹೇಳೋಕ್ಕೆ ಬರಲ್ಲ. ಆದರೆ ಕೆಲವು ದೇಶಗಳಲ್ಲಿ, ಕೆಲವು ನಮ್ಮ ತುಂಬ ವೈರಿಗಳಲ್ಲದೆ ನಮಗೆ ಮಿತ್ರಗಳಾಗಿದ್ದ ದೇಶದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಬೋದು. ನಮಗೆ ಸಂಬಳ, ಭಾರತದ ಸಂಬಳ ಕೊಡೋದಲ್ಲದೆ ಬೇರೆ ದೇಶಗಳಲ್ಲಿ ಎಷ್ಟು ಬರುತ್ತೋ ಆ ರೀತಿ ಸಂಬಳ ಬರುತ್ತೆ, ಉತ್ತಮ ಸಂಬಳ ಬರುತ್ತೆ. ಲಕ್ಷಾನುಗಟ್ಟಲೆ ನಾವು ಸಂಬಳ ಅಧಿಕೃತವಾಗಿ ತೊಗೋಬಹುದು. ಉತ್ತಮ ಸವಲತ್ತುಗಳಿದೆ. ಮಕ್ಕಳಿಗೆ ಒಳ್ಳೆ ಫಾರಿನ್ ದೇಶಗಳಲ್ಲಿ ಶಾಲೆ ಕಲಿಸ್ಬೋದು. ನಾವು ಬೇರೆ ದೇಶದಲ್ಲಿ ಹೇಗಿರುತ್ತೋ ಆ ರೀತಿ ಇರಬಹುದು. ಇದು ಪ್ಲಸ್ ಪಾಯಿಂಟ್ ಹೀಗಿದೆ. ಮೈನಸ್ ಪಾಯಿಂಟ್, ತುಂಬ ದಿವಸ ಒಂದೇ ಊರಲ್ಲಿರಲ್ಲ. ಹಬ್ಬ ಅಂದರೆ 3 ದಿವಸ ಇರಬೇಕು. ಅಲ್ಲಿ ದೇಶದ ಭಾಷೆ ನಾವು ಕಲಿಬೇಕು. ಆ ಭಾಷೆ ಕಲಿಬೇಕು. ರಿಸ್ಕ್ ಜಾಸ್ತಿ ಇದೆ, ಅದೇ ಥರ ರಿವಾರ್ಡ್ಸು ಜಾಸ್ತಿ ಇದೆ. ರಿವಾರ್ಡು ಜಾಸ್ತಿ ಇದೆ. ಈಗ ಅಮೇರಿಕ ಬದುಕಿರೋದು ಒಂದು ರಿವಾರ್ಡ್, ತುಂಬ ದೊಡ್ಡ ರಿವಾರ್ಡ್. ಮತ್ತು ಬೇರೆ ಬೇರೆ ಜನರ ಫ್ರೆಂಡ್ ಮಾಡ್ಕೋಬೋದು. ತುಂಬ ಜನ ನಾವು ಬೇರೆ ಬೇರೆ ದೇಶಗಳ ಜನರ ಫ್ರೆಂಡ್ ಮಾಡಿಕೊಂಡು ಅವರ ಆಚಾರ ವಿಚಾರಗಳನ್ನು ಕಲಿತು, ಅವರು ಗೂಢಚರ್ಯೆ ಹೇಗೆ ಮಾಡ್ತಾರೆ, ನಾವು ಹೇಗೆ ಮಾಡ್ತೀವಿ, ಅದನ್ನು ಕಲಿತ್ಕೊಂಡು ಮಾಡ್ಕೋಬೋದು. ನಮ್ಮ ಇದು ವಿಸ್ತಾರವಾಗುತ್ತೆ, ನಮ್ಮ ನಾಲೆಡ್ಜ್ ತುಂಬ ವಿಸ್ತಾರವಾಗುತ್ತೆ.